ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಆಗ್ತಾ ಇದೆಯಾ? ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಮುಂದಿನ ಸಿಎಂ ಅವರೇ ಆಗ್ತಾರೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿಗೆ ಟಾಂಗ್ ಕೊಟ್ರ ಲಕ್ಷ್ಮಣ್ ಸವದಿ. ಸಿಎಂ ಬದಲಾವಣೆ ಎಂಬುದು ಹಗಲುಗನಸು ಕಾಣ್ತಾ ಇದ್ದಾರೆ. ಸಿದ್ದರಾಮಯ್ಯ ಪರ ಮಾಜಿ ಡಿಸಿಎಂ ಸವದಿ ಫುಲ್ ಬ್ಯಾಟಿಂಗ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನ ಬದಲಾವಣೆ ಆಗೋದಿಲ್ಲ. ವಿರೋಧ ಪಕ್ಷಗಳಿಗೆ ಬೇರೆ ಕೆಲಸ ಇಲ್ಲ, ಅದಕ್ಕೆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಳ್ಳೆಯ ಸಿಎಂಗೆ ಕಪ್ಪು ಚುಕ್ಕೆ ಹಚ್ಚುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಪ್ಪು ಚುಕ್ಕೆ ಹಚ್ಚೋದಕ್ಕೆ ಪ್ರಯತ್ನ ಪಟ್ಟರು, ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ಸಿಎಂ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆಗೆ ಬಂದಿರುವಂಥದ್ದು ಒಂದು ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗ್ತಾ ಇದೆ. ಇಲ್ಲಿ ಸತೀಶ್ ಜಾರಕಿಹೊಳಿಗೆ ಟಾಂಗ್ ಕೊಡುವಂಥ ಕೆಲಸವನ್ನು ಲಕ್ಷ್ಮಣ್ ಸವದಿ ಮಾಡಿದ್ರ ಎನ್ನುವಂಥ ಪ್ರಶ್ನೆ. ಸಿಎಂ ಬದಲಾವಣೆ ಎಂಬುದು ಹಗಲುಗನಸು ಕಾಣ್ತಾ ಇದ್ದಾರೆ. ಸಿದ್ದರಾಮಯ್ಯ ಪರ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಫುಲ್ ಬ್ಯಾಟ್ ಬೀಸುವಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಅಂತ ಹೇಳಿದಿಲ್ಲ, ಅದನ್ನಷ್ಟೇ ಅವ್ರು ಎಲ್ಲದಕ್ಕೂ ರಾಜಕೀಯ ಯೂಸ್ ಮಾಡ್ತಾರೆ, ಉಪಯೋಗ ಮಾಡ್ತಾರೆ ಅಂತ ಹೇಳಿದ್ದೀವಿ ಅಷ್ಟೇ. ಚುನಾವಣೆ ಬಂದಾಗ ಏನು ನಡೆದ್ರೆ ಅಷ್ಟೇ ಅದನ್ನು ಅವ್ರು ಮಾಡೋರು. ಸಿಎಂ ಬದಲಾವಣೆ ಬಗ್ಗೆ ಏನು ವಿಚಾರ? ಹಾಂ ಸರ್, ಕೆಲಸ ಇಶ್ಯೂ ತಗೊಂಡ್ಬರ್ತಾರೆ. 20 ವರ್ಷ ಹಳೆಯದು ಅನಾವಶ್ಯಕವಾಗಿ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಇದು ಕಪ್ಪು ಚುಕ್ಕೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬರ್ತಕ್ಕೆ ಸಾಧ್ಯ. ಸಿಎಂ ಬದಲಾವಣೆ ಬಗ್ಗೆ ಏನು ವಿಚಾರ? ಮೊದಲಾಗಲ್ಲ ಅವರೇ. ಒಂದು ಕಡೆಯಲ್ಲಿ ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. ಇತ್ತ ಸತೀಶ್ ಜಾರಕಿಹೊಳಿ ಅವರ ಸಭೆ ಮೇಲೆ ಸಭೆ, ದೆಹಲಿ ಭೇಟಿ, ಖರ್ಗೆ ಅವರನ್ನ ಭೇಟಿ ಆಗಿರೋದು ಒಂದಷ್ಟು ಹೊಸ ಚರ್ಚೆಗಳನ್ನು ಹುಟ್ಟು ಹಾಕಿಕೊಳ್ಳುವಂತೆ ಮಾಡಿದೆ. ಏನೂ ನಡೀತಾ ಇಲ್ಲ ಅಂತ ಹೇಳಿದ್ರೆ ಯಾಕೆಷ್ಟು ಮೀಟಿಂಗ್ಗಳನ್ನು ಮಾಡಬೇಕು, ಯಾಕೆ ಖರ್ಗೆ ಅವರನ್ನ ಭೇಟಿ ಆಗಬೇಕು ಅಂತ ಸರ್ವೇ ಸಾಮಾನ್ಯವಾದಂಥ ಪ್ರಶ್ನೆಗಳು ರಾಜ್ಯ ರಾಜಕೀಯದಲ್ಲಿ ಉದ್ಭವಿಸಿದೆ. ಇದೇ ವಿಚಾರವನ್ನು ಲಕ್ಷ್ಮಣ್ ಸವದಿ ಅವರಿಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಸಿಎಂ ಬದಲಾವಣೆ ಎನ್ನುವುದು ಹಗಲುಗನಸು, ಸಿಎಂ ಬದಲಾವಣೆಯ ಕನಸು ಕಾಣ್ತಾ ಇದ್ದಾರೆ ಕೆಲವರು. ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸುವಂಥ ಕೆಲಸ, ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನ ಬದಲಾವಣೆ ಆಗೋದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷಗಳಿಗೆ ಬೇರೆ ಕೆಲಸ ಇಲ್ಲ, ಅದಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಅವರು ಈ ಹೇಳಿಕೆಯನ್ನು ಕೊಟ್ಟಿರೋದು. ಒಳ್ಳೆಯ ಸಿಎಂಗೆ ಕಪ್ಪು ಚುಕ್ಕೆ ಹಚ್ಚುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಪ್ಪು ಚುಕ್ಕೆ ಹಚ್ಚೋಕೆ ಪ್ರಯತ್ನ ಪಟ್ಟವರು ಅವರಿಗೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಶಿವರಾಜ್ ನೇಸರಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಜ್, ಆಗ್ತಾ ಇರುವಂಥ ಜಟಾಪಟಿಯನ್ನ ಗಮನಿಸಿದ್ವಿ. ಇತ್ತ ಲಕ್ಷ್ಮಣ್ ಸವದಿ ಅವರ ಹೇಳಿಕೆ ಕೂಡ ಒಂದು ಕಡೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ. ಇಲ್ಲಿ ಒಂದು ರೀತಿ ಮುನಿಸನ್ನ ವ್ಯಕ್ತಪಡಿಸುವಂಥ ಕೆಲಸವ ಏನು ಹೇಳಿದ್ರು ಲಕ್ಷ್ಮಣ್ ಸವದಿ ಅವರು ಅಂತೇಳಿ? ಸಂಪತ್, ಪ್ರಮುಖವಾಗಿ ಇವತ್ತು ಏನು ರಾಜ್ಯಾದ್ಯಂತ ಒಂದು ರೀತಿ ಸಂಚಲನ ಮೂಡಿಸಿದೆ. ಮೂಡಾ ಸೈಟ್ ಹಂಚಿಕೆಯಲ್ಲಿ ಸದ್ಯ ಈಗ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಗಂಭೀರ ಆರೋಪಗಳು ಕೂಡ ಕೇಳಿ ಬಂದಿದೆ. ಆದ್ರೆ ಎಲ್ಲೋ ಒಂದು ಕಡೆ ಸದ್ಯ ಈಗ ಸಿಎಂ ಸ್ಥಾನಕ್ಕಾಗಿ ಹಲವಾರು ನಾಯಕರ, ಕಾಂಗ್ರೆಸ್ ನಾಯಕರ ಹೆಸರುಗಳು ಕೂಡ ಕೇಳಿ ಬರ್ತಾರೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಗೆ ಬಂದಿದ್ರಿಂದ ಸದ್ಯ ಈಗ ಪಕ್ಕಾ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಆಯ್ಕೆ ಆಗುತ್ತಾರೆ, ಮತ್ತೆ ಅವರಿಗೂ ಕೂಡ ಶಾಸಕರು ಬಹುತೇಕವಾಗಿ ಬೆಂಬಲ ಕೊಡ್ತಾರೆ ಎಂಬ ಸದ್ಯ ಈಗ ಚರ್ಚೆ ನಡುವೆ ಸದ್ಯ ಎಲ್ಲೋ ಒಂದು ಕಡೆ ಲಕ್ಷ್ಮಣ್ ಸವದಿ ಅವರು ವಿರೋಧಿಗಳಿಗೆ ಟಾಂಗ್ ನೀಡಿದ್ರ ಎಂಬ ಸದ್ಯ ಈಗ ಪ್ರಶ್ನೆ ಕೂಡ ಉದ್ಭವಿಸಿದೆ. ಇವತ್ತು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಸತ್ತಿ ಗ್ರಾಮದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಮುಖ್ಯಮಂತ್ರಿ ಬದಲಾವಣೆ ಎಂಬುದು ಊಹಾಪೋಹ, ಅದು ಅಸಾಧ್ಯದ ಮಾತು, ಹಗಲುಗನಸು ಕಾಣುತ್ತಿದ್ದಾರೆ ಕೆಲವರು. ಮತ್ತು ಇಲ್ಲಿ ಮೂಡಾ ಸೈಟ್ ಹಂಚಿಕೆ ಸದ್ಯ 20 ನಡೆದಿತ್ತು. ಆದ್ರೆ ಎಲ್ಲೋ ಬಿಜೆಪಿ ನಾಯಕರು ಅವರಿಗೆ ಕಪ್ಪು ಚುಕ್ಕೆ ಬಡಿಯೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೆ ಅಸಾಧ್ಯ ಎಂಬ ಮಾತನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಈಗ ಸೌದಿ ಅವರ ಮಾತು ಸದ್ಯ ಒಂದು ಕಲ್ಲಿಗೆ 2 ಹಕ್ಕಿಗಳನ್ನು ಹೊಡೆದರ ಎಂಬ ಸದ್ಯ ಈಗ ಪ್ರಶ್ನೆಯೂ ಕೂಡ ಉದ್ಭವವಾಗಿದೆ. ಸದ್ಯ ಈಗ ಸಿಎಂ ಸಿದ್ದರಾಮಯ್ಯ ಅವರ ಇಳಿದ ಮೇಲೆ ಸದ್ಯ ಈಗ ಸತೀಶ್ ಜಾರಕಿಹೊಳಿ ಅವರ ಅಥವಾ ಎಂಬಿ ಪಾಟೀಲ್ ಅಥವಾ ಡಿಕೆ ಶಿವಕುಮಾರ್ ಎಂಬ ಸದ್ಯ ಈಗ ರಾಜ್ಯಾದ್ಯಂತ ಪ್ರಶ್ನೆಯೂ ಕೂಡ ವ್ಯಕ್ತವಾಗಿದೆ. ಹೇಮಕುಮಾರ್ ಇಲ್ಲಿ. ಥ್ಯಾಂಕ್ ಯು ಶಿವರಾಜ್ ನೇಸರ್ಗೆ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಎಲ್ಲ ಮಾಧ್ಯಮದಲ್ಲಿ ವ್ಯವಹಾರಗಳು ಹಾಂ ಸರ್ ಬೇರೆ ಕೆಲಸ ಇಲ್ಲ ಅಂದ್ರೆ ಇದೆ ಒಂದು ವಿಷಯ ತೊಗೊಂಡ್ಬರ್ತಾರೆ 20 ವರ್ಷ ಹಳೆಯದು ಅನಾವಶ್ಯಕವಾಗಿ ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಮೇಲೆ ಮಾಡ್ತಕ್ಕಂಥ ಇದು ಪ್ರಪಂಚಕ್ಕೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದು ಅರ್ಥಕ್ಕೆ ಸಾಧ್ಯ. ಓಕೆ ಸಿಎಂ ಬದಲಾವಣೆ ಬಗ್ಗೆ ಏನು ವಿಚಾರ ಆಗಲ್ಲ ಅವರೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.